ಇವೆಲ್ಲ ಲೋ ರಿಯಾಕ್ಟಿವಿಟಿ ಸೀರೀಸು. ಇವನ್ನೆಲ್ಲ ಒಂದು ಈಸಿ ಮೆಥಡ್ದಾಗ ಇವನು ಒಂದು ಥರ ನೆನ್ಪಿಟ್ಟು ಹೋಗ್ಬೋದು. ಅದೊಂದು ಸ್ಟೋರಿ ಇದೆ, ಹೇಳ್ತೀನಿ. ಟೋಟಲಾಗಿ ಒಂದು ತೊಲೆ ಫಸ್ಟ್ ರಿಯಾಕ್ಟಿವಿಟಿ ಸೀರೀಸ್ ಒಂದು ತೊಲೆ ಬರೀತೀನಿ ನೋಡಿ. ಇವು ಹೈ ರಿಯಾಕ್ಟಿವ್ ಮೆಟಲ್ಸ್, ಮಿಡಲ್ ರಿಯಾಕ್ಟಿವಿಟಿ ಮೆಟಲ್ಸ್, ಇವು ಲೋ ರಿಯಾಕ್ಟಿವಿಟಿ ಸೀರೀಸ್. ಇದ್ರಾಗ ಇವನು ಈಸಿ ಒಂದು ಟೈಪ್ದ ನೆನ್ಪಿಟ್ಟು ಹೋಗ್ಬೋದು. ಅದು ಹೆಂಗಂದ್ರೆ ಕೆ ಅಂದ್ರೆ ಕತ್ರೀನಾ, ನಾ ಅಂದ್ರೆ ಕತ್ರೀನಾ, ಸಿ ಎ ಅಂದ್ರೆ ಕಾರ್, ಎಮ್ ಜಿ ಅಂದ್ರೆ ಎಮ್ ಜಿ ಅಂದರೆ ಮಾಂಗಿ, ಎ ಎಲ್ ಅಂದ್ರೆ ಅಲ್ಟೋ. ಕತ್ರೀನಾನೆ, ಕಾರ್, ಮಾಂಗಿ, ಅಲ್ಟೋ ಇವೆ ಒಂದು ಸೈಡ್. ಕತ್ರೀನಾ ಒಂದು ಕಾರ್ ತಗೋತಾರ, ಅದು ಅಲ್ಟೋ ಕಾರ್. ಅದು ಎದರಿಂದ ಆಗಿರುತ್ತಂದ್ರೆ ಜಿಂಕ್, ಪಿ ಬಿ ಎಫ್ ಇ, ಇವು ಮೂರು ಸೇರಿಸಿ ಅದನ್ನ ಕಾರ್ ಮಾಡಿರ್ತಾರಂತ. ಅದರೊಳಗೆ ಯಾವ್ಯಾವ ಗ್ಯಾಸಸ್ ಆಗಿರ್ತಾವಂದ್ರೆ ಹೈಡ್ರೋಜನ್, ಕಾಪರ್, ಎಚ್ ಜಿ, ಎ ಜಿ, ಎ ಯು, ಪಿ ಟಿ, ಇವು ಮೂರರಿಂದ ಅದನ್ನ ಬಾಡಿ ಕ್ರಿಯೇಟ್ ಮಾಡಿರ್ತಾರೆ ಅದನ್ನ ಅಲ್ಟೋ ಕಾರಿಂದ. ಇವು ಗ್ಯಾಸಸ್ ಹಾಕಿ ಅದನ್ನು ಕಾರ್, ಅದರೊಳಗಿನ ಗ್ಯಾಸಸ್ ಹೆಂಗಿರ್ತಾವ ನೀವು ಟೈಪ್ ಇರ್ತಾವೆ. ಇದನ್ನು ಈಸಿ ಒಳಗೆ ಒಂದು ಟೈಪ್ ಒಳಗೆ ರಿಯಾಕ್ಟಿವಿಟಿ ಸೀರೀಸ್ ನೆನ್ಪಿಟ್ಟು ಹೋಗೋದು. ಕತ್ರೀನಾ, ಕಾರ್, ಮಾಂಗಿ, ಅಲ್ಟೋ, ಅದೇನಂತ ಜಿಂಕ್, ಪಿ ಬಿ ಎಫ್ ಇ, ಮತ್ತು ಅದು ಗ್ಯಾಸಸ್ ಯಾವ ಇರ್ತಾವೆ ಅಂದ್ರೆ ಎಚ್ ಸಿ ಯು, ಎಚ್ ಜಿ, ಎ ಜಿ, ಎ ಯು, ಪಿ ಟಿ, ಇವು ಇಷ್ಟೊಳಗೆ ಇದಾಗಿರ್ತಾವೆ. ಇದನ್ನ ಈಸಿ ಒಂದು ನೆನ್ಪಿಟ್ಟು ಹೋಗ್ಬೋದು. ನೆಕ್ಸ್ಟ್ ಈಗ ನಾವು ರಿಯಾಕ್ಟಿವಿಟಿ ಸೀರೀಸ್ ಕಲ್ತೀವಿ. ಅದಾಗಿ ನೆಕ್ಸ್ಟ್ ನಾವೇನು ಕಲಿಬೇಕಂದ್ರೆ ಈ ಚಾಪ್ಟ್ರಲ್ಲಿ ಮೇನ್ ಏನು ಪಾಯಿಂಟ್ಸ್ ಇದ್ದಾವೆ, ಮತ್ತು ನೆಕ್ಸ್ಟ್ ನಮಗೆ ಏನೇನು ಇಂಪಾರ್ಟೆಂಟ್ ಅಲ್ಲ ಅವನು. ಫಸ್ಟ್ ಕೆಮಿಕಲ್ ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಷನ್ ತಂದಿರೋ ಒಂದು. ಫಸ್ಟ್ ಈಗ ನಮಗೆ ಒಂದು ಕೆಮಿಕಲ್ ರಿಯಾಕ್ಷನ್ ಕೊಟ್ಟಿರ್ತಾರೆ. ಅವು ಫಸ್ಟ್ ಸಿ ಪ್ಲಸ್ O2 ಗಿವ್ಸ್ ಟು C2. ಇದು ಫಸ್ಟ್ ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಷನ್ ಮಾಡುವಾಗ ಒಂದು ತಿಳ್ಕೊ. ಫಸ್ಟ್ ನಾವು ಈ ಸೈಡ್ ಮತ್ತು ಈ ಸೈಡ್, ಇವು ಎರಡು ಪಾರ್ಟ್ ಒಳಗೆ ಈ ಸೈಡ್ ಏನಿದಾವಲ್ಲ ಅವೆಲ್ಲ ಆಲ್ ಅವರ್ ರಿಯಾಕ್ಟೆಂಟ್ಸ್. ಫಸ್ಟ್ ಇದು ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಷನ್ ಮಾಡುವಾಗ ಯಾವುದೇ ಕೆಮಿಕಲ್ ಇಕ್ವೇಷನ್ ಕೊಡಲಿ ನಿಮ್ಗೆ, ಅದು ಫಸ್ಟ್ ಈ ಸೈಡ್ ಪ್ಲಸ್ ಇದು ಪ್ಲಸ್ ಇದು ಪ್ಲಸ್ ಸೈನ್ ಇದ್ದಂಗಿದೆ. ಇದು ಅಂದ್ರೆ ಇದು ಪ್ಲಸ್ ಅಲ್ಲ, ಇದು ಎರಡು ಕೆಮಿಕಲ್ನ ಕಾಂಬಿನೇಷನ್ ಆಗಿ ಮಾಡಿ ಅದು ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಕೊಡ್ತದಲ್ಲ, ಅದು ಈ ಸೈಡ್ ಏರೋ ಮಾರ್ಕ್ ಮುಂದೆ ಏನು ಬರುತ್ತಲ್ಲ ಅದೆಲ್ಲ ಪ್ರಾಡಕ್ಟ್ಸ್. ಎರಡು ಕೆಮಿಕಲ್ನ ಮಿಕ್ಸ್ ಅಥವಾ ಕಾಂಬಿನೇಷನ್ ಮಾಡಿದಾಗ ಅದು ಏನು ಬಂದಿರ್ತದಲ್ಲ ಅದು ಈ ಸೈಡ್ ಇರುವುದು ಪ್ರಾಡಕ್ಟ್ ಅಂತಾರೆ. ಈ ಏರೋ ಮಾರ್ಕ್ ಆ ಸೈಡ್ ಏನಿರ್ತಾವಲ್ಲ ಅವೆಲ್ಲ ಪ್ರಾಡಕ್ಟ್ಸ್. ಈ ಏರೋ ಮಾರ್ಕ್ ಈ ಸೈಡ್ ಏನಿರ್ತಾವಲ್ಲ ಇವೆಲ್ಲ ರಿಯಾಕ್ಟೆಂಟ್ಸ್, ಅಂದ್ರೆ
ಇವೆರಡು ಒಂದೊಂದು ಜೊತೆ ಒಂದು ರಿಯಾಕ್ಟ್ ಆಗಿ ಒಂದು ನ್ಯೂ ಪ್ರಾಡಕ್ಟ್ ಅಂದ್ರೆ ನ್ಯೂ ಸಬ್ಸ್ಟೆನ್ಸ್ನ ಫಾರ್ಮ್ ಮಾಡ್ತಾವೆ. ಇವೆಲ್ಲ ಈ ಸೈಡ್ ಇದ್ದು ಅಂದ್ರೆ ಗೊತ್ತಾಗಲ್ವ ಕ್ಲಿಯರ್ ಆಗಿ. ಯಾವುದೇ ಕೆಮಿಕಲ್ ಇಕ್ವೇಷನ್ ಬರಲಿ, ಯಾವ್ದು ಏನು ಬೇಕಾದ್ರೆ ಬರಲಿ, ಈ ಸೈಡ್ ಏನಿರ್ತಾವಲ್ಲ ಆಲ್ ಆರ್ ರಿಯಾಕ್ಟನ್ಸ್, ಈ ಸೈಡ್ ಏನಿರ್ತಾವಲ್ಲ ಆಲ್ ಆರ್ ಪ್ರಾಡಕ್ಟ್ಸ್. ಇಷ್ಟ ಅರ್ಥ ಅಥವಾ ಕರೆಕ್ಟ್? ಈ ಸೈಡ್ ಒಂದೇ ಕಾನ್ಸೆಪ್ಟ್ ನೋಡಿ. ಎರೋ ಮಾರ್ಕ್ ಮುಂದೆ ಏನಿರ್ತಾವಲ್ಲ ಆಲ್ ಆರ್ ಪ್ರಾಡಕ್ಟ್ಸ್, ಈ ಎರೋ ಮಾರ್ಕ್ ಈ ಸೈಡ್ ಏನಿರ್ತಾವಲ್ಲ ಆಲ್ ಆರ್ ರಿಯಾಕ್ಟನ್ಸ್. ನೆಕ್ಸ್ಟ್ ಇದು ಪ್ರಾಡಕ್ಟು ರಿಯಾಕ್ಟನ್ಸ್ ಆದಮೇಲೆ ಒಂದು ನಿಮ್ಗೆ ಕೆಮಿಕಲ್ ಇಕ್ವೇಷನ್ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಕಲಿಸ್ತೀನಿ. ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಈಗ ನೋಡ್ರಿ, ಈ ಸೈಡ್ ಇರೋ ಏನಂತ ರಿಯಾಕ್ಟನ್ಸ್, ಈ ಸೈಡ್ ಇರ್ತೈತಿ ಎರಡು ಪ್ರಾಡಕ್ಟ್ಸ್, ಎರಡು ಸಬ್ಸ್ಟೆನ್ಸ್ ತಾನಾಗಿ ತಾನು ರಿಯಾಕ್ಟ್ ಆಗಿ ನೀವು ಏನು ಸಬ್ಸ್ಟೆನ್ಸ್ ಅಂದ್ರಲ್ಲ ಅದಕ್ಕೆ ಪ್ರಾಡಕ್ಟ್ ಅಂತಾರೆ. ಈ ಪ್ರಾಡಕ್ಟ್ ಒಳಗೆ ಟೋಟಲ್ Cl ಅಂದರೆ ಕ್ಲೋರಿನ್ ಮಾಲಿಕ್ಯೂಲ್ಸ್ ಇರ್ತದಾಗ ಎರಡು ಅದಾವ, ಈ ಸೈಡ್ ಇರ್ತದಾಗ ಒಂದು, ಏನಿಗೆ ಇಲ್ಲಿ ಒಂದು ಇರ್ತೈತಿ. ಅಂದ್ರೆ ಈಗ ಬ್ಯಾಲೆನ್ಸ್ ಇಲ್ಲ, ಈ ಸೈಡ್ ಮಾಲಿಕ್ಯೂಲ್ಸ್ 2 ಅದಾವ, ಈ ಸೈಡ್